ವಾಲ್ ಮಿಕ್ಸರ್ ಕುಂಡಿಸ್ಬೇಕು ಇವತ್ತು ವೀಡಿಯೋ ಅದನ್ನೇ, ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಬಟ್ ಇದಕ್ಕೆ ಗ್ರೂ ಕಟ್ ಮಾಡಿತ್ತಲ್ಲ ಬೇರೆಯವರು, ಇದು ಆರ್ಡ್ರು ಈ ಬಿಲ್ಡಿಂಗು ನನಗೆ ಆಮೇಲೆ ಸಿಕ್ಕಿತ್ತು, ಅದರಿಂದ ಬೇರೆಯವ್ರು ಮಾಡಿರೋ ನೋಡ್ಬೋದು. ವಾಲ್ ಮಿಕ್ಸರ್ ಕರೆಕ್ಟಾಗಿ ಕೂಡಿಸಿಲ್ಲ, ಒಂದು ಸೈಡ್ ಫುಲ್ ಒಳಗಡೆ ಹೋಗಿದೆ, ಫುಲ್ ಸ್ವಲ್ಪ ಆಚೆ ಬಂದಿದೆ ಟೈಲ್ಸಿಂದವ. ಫ್ರೇಮ ಆದಷ್ಟು ಲೆವೆಲ್ಸ್ ಇಕ್ಕೊಂಡು ನೀಟಾಗಿ ಲೆವೆಲಿಗೆ ಕೂರಿಸ್ಬೇಕು, ಇಲ್ಲ ಅಂದರೆ ಕೂರ್ಸೋಕ್ಕಾಗಲ್ಲ, ಹಿಂಸೆ ಆಗುತ್ತೆ. ಲೆಗ್ ಒಂದು ಕಡೆ ಹೈಟ್ ಬರುತ್ತೆ, ಒಂದು ಕಡೆ ಡೌನ್ ಬರುತ್ತೆ, ಶವರ್ ಒಂದು ಕಡೆ ಕ್ರಾಸ್ ಆಗುತ್ತೆ, ಅದರಿಂದ ಕೂರ್ಸೋಕ್ಕಾಗಲ್ಲ ವಾಲ್ ಮಿಕ್ಸರ್ಗೆ. ನೋಡ್ಬೋದು, ಟೇಪ್ ಹಾಕ್ಕೊಂಡು ಥ್ರೆಡ್ಗೆ ಅಡ್ಜಸ್ಟ್ ಮಾಡ್ಕೊಂಡು ಕೂರಿಸ್ಬೇಕು. ಕೂರಿಸ್ತಾ ಇದ್ದೀನಿ, ಎಲ್ಲ ಕ್ಲೀನ್ ಮಾಡ್ಕೊಂಡು ಆಗಲಿ ನೋಡಿರಲ್ಲ, ಕ್ಲೀನ್ ಮಾಡ್ಕೊಂಡು ಕೂರಿಸ್ಬೇಕು. ದಯವಿಟ್ಟು ವಿಡಿಯೋ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ದಯವಿಟ್ಟು ಬೆಳೆಸಿ. ನೋಡೋಣ ಎಷ್ಟು ಲೈಕ್ ಬರ್ತವೆ ಈ ವಿಡಿಯೋಗೆ, ಎಷ್ಟು ಕಮೆಂಟ್ ಬರ್ತವೆ ನೋಡೋಣ. ಆದಷ್ಟು ಕಮೆಂಟ್ ಮಾಡಿ, ವಿಡಿಯೋ ಚೆನ್ನಾಗಿದೆಯಾ ಇಲ್ವಾ ಅಂತ ಕಮೆಂಟ್ ಮಾಡಿ ಹೇಳಿ. ನೋಡಿ, ಟೇಪ್ ಹಾಕ್ಕೊಂಡು ಆದಷ್ಟು ಟೈಟ್ ಮಾಡ್ಕೊಂಡ್ರೆ ಕರೆಕ್ಟಾಗಿ ಲೆವೆಲಿಗೆ ಬರ್ಬೇಕು, ಆ ಥರ ಕುಂಡಿಸ್ಬೇಕು. ಆ ಲೆಗ್ ಫುಲ್ಲು ಹೈಟ್ ಆಗ್ತಾಯಿದೆ, ಕೂರ್ತಾ ಇಲ್ಲ, ಅದರಿಂದ ನೋಡಿದೆ ಆಗಲಿಲ್ಲ, ಅದರಿಂದ ಮತ್ತೆ ಬಿಚ್ಚಿ ಚೇಂಜ್ ಮಾಡಬೇಕು. ಅದರಿಂದ ಈಗ ಮಿಷಿನಲ್ಲಿ ಸ್ವಲ್ಪ ಕಟ್ ಮಾಡಬೇಕು, ಉದ್ದ ಇರೋದ್ರಿಂದ. ಒಳಗಡೆ ಟೇಪ್ ಸುತ್ತಾಕೊಂಡು ಅಂತೇಳಿ ತೆಗೆದಿದ್ದು ಇನ್ನೊಂದು ಸತಿ ಹೊಡೆದು ನೋಡ್ತಾ ಇದ್ದೀನಿ ಆಗುತ್ತೆ ಹಿಂಗೆ ಅಂತವ. ಲೈಟಾಗಿ ಹೊಡೆದ್ರೆ ಫುಲ್ ಒಳಕ್ಕೆ ಹೋಗುತ್ತೆ ಅಂತ ನೋಡ್ತಾ ಇದ್ದೀನಿ, ಬಟ್ ಆಗ್ತಾಯಿಲ್ಲ. ನೋಡಿ, ದಯವಿಟ್ಟು ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಏನೇ ಡೌಟ್ ಇದ್ರೂ ಕೇಳಿ. ಎಲೆಕ್ಟ್ರಿಕಲ್ಲು, ಪ್ಲಂಬಿಂಗು, ದಯವಿಟ್ಟು ನಂಬರ್ ಹಾಕ್ತೀನಿ, ದಯವಿಟ್ಟು ಕಾಲ್ ಮಾಡಿ, ನಮಗೂ ಕೆಲಸ ಕೊಡಿ. ಲೈಟಾಗಿ ಹೊಡೆದ್ರೆ ಟೈಪ ಫುಲ್ ಓವರ್ ಆಗಿರುತ್ತೆ ಅಂತ ಲೈಟಾಗಿ ಹೊಡೆದ್ರು ಅದು ಆಗಲಿಲ್ಲ. ನೋಡ್ಬೋದು ಯಾವ ಥರ ಇದೆ ಅಂತ. ಲೈಟಾಗಿ ಹೊಡೆದು ಮಾಡ್ತಾಯಿದ್ದೀನಿ ಟೇಪ. ಥ್ರೆಡ್ಗೆಲ್ಲ ಟೇಪ್ ಹೊಡಿಬೇಕು ನೀಟಾಗಿ ಟೇಪ್ ಹೊಡೆದು ಕ್ಲೀನಾಗಿ ಥ್ರೆಡ್ ಕರೆಕ್ಟಾಗಿ ಕುಂಡಿಸ್ಕೊಂಡು ರಾಂಗ್ ಥ್ರೆಡ್ಗೆ ಹಾಕ್ಬೇಡಿ, ನೀರು ಲೀಕ್ ಆಗುತ್ತೆ. ಕರೆಕ್ಟಾಗಿ ಹಾಕಿ ಟೈಟ್ ಮಾಡಿ. ಆದರೂ ಆಗಲಿಲ್ಲ ಅಂದರೆ ಸ್ವಲ್ಪ ಲೆಗ್ ಉದ್ದ ಆಯಿತು ಅಂದರೆ ಕರೆಕ್ಟಾಗಿ ಕುಂಡಿಸ್ಲಿಲ್ಲ ಅಂದರೆ ನೀರು ಲೀಕ್ ಆಗುತ್ತೆ, ಅದಕ್ಕೋಸ್ಕರ ನೋಡಿ ಚೆಕ್ ಮಾಡ್ತಾಯಿದ್ದೀನಿ, ಆದರೂ ಆಗ್ತಾಯಿಲ್ಲ ಅದು. ನೋಡಿ, ಲೆವೆಲ್ ಸ್ಕೇಲಲ್ಲಿ ಕರೆಕ್ಟಾಗಿ ಲೆವೆಲ್ ಇಕ್ಕೊಂಡು ಚೆಕ್ ಮಾಡಬೇಕು, ಲೆವೆಲಿಗೆ ಕರೆಕ್ಟಾಗಿ ಕೂರಿಸ್ಕೊಂಡು. ಮತ್ತು ವಾಲ್ ಮಿಕ್ಸರ್ಗೂ ಕರೆಕ್ಟಾಗಿ ಅಡ್ಜಸ್ಟ್ ಆಗುತ್ತೆ ಏನೇ ಎತ್ತ ಅಂತ ನೋಡಬೇಕು. ಲೆವೆಲ್ ಸ್ಕೇಲಲ್ಲಿ ನೋಡ್ತಾ ಇದ್ದೀನಿ, ನೋಡ್ಬೋದು ಯಾವ ಥರ ಅಂತ. ದಯವಿಟ್ಟು ವಿಡಿಯೋ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನೋ ಬೆಳೆಸಿ ಒಳ್ಳೆಯದು. ಸ್ವಲ್ಪ ಹೈಟ್ ಬೇಕಾಯಿತು, ರೈಟ್ ಸೈಡು ಹೈಟ್ ಮಾಡ್ತಾಯಿದ್ದೀನಿ. ಅದನ್ನು ನೋಡಿ, ಸ್ವಲ್ಪ ಓಕೆ, ಕರೆಕ್ಟ್ ಆಯಿತು. ಈಗ ವಾಲ್ ಮಿಕ್ಸರ್ ಕುಂಡಿಸ್ಬೇಕು. ಮತ್ತು ಮೇಲ್ಗಡೆ ಶವರ್ ಕನೆಕ್ಷನ್ಗೆ
ಟೆಪ್ಲನ್ ಟೇಪ್ ಹೊಡ್ಕೊತಾ ಇದ್ದೀವಿ ಲೆಗ್ಗಿಗೆ. ಟೆಪ್ಲನ್ ಟೇಪ್ ಹೊಡ್ಕೊಂಡು ಅದನ್ನ ನೀಟಾಗಿ ಕೂರಿಸ್ಕೊಬೇಕು. ನೋಡಿ, ಈ ವಿಡಿಯೋ ಫುಲ್ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ವಾಲ್ ಮಿಕ್ಸರ್ ಯಾವ ಥರ ಕೂರಿಸೋದು ಅಂತ. ಈಸಿಯಾಗಿ ನಿಮ್ಮ ಮನೇಲಿ ನೀವೇ ಕೂರಿಸ್ಕೊಬೋದು ವಾಲ್ ಮಿಕ್ಸರ. ಬಟ್ ಸ್ವಲ್ಪ ಟಫ್ ಇರುತ್ತೆ. ಅದಕ್ಕೆ ಮಿಷಿನ್ಗಳು, ಟೂಲ್ಸ್ಗಳು ಎಲ್ಲ ನೀಟಾಗಿದ್ದರೆ ನೀಟಾಗಿ ಕುಂಡ್ರಿಸ್ಕೊಬೋದು. ಇಲ್ಲ ಅಂದರೆ ನೀಟಾಗಿ ಕುಂಡ್ರಿಸೋಕ್ಕಾಗಲ್ಲ. ನೋಡಿ, ಅದು ಫುಲ್ ಟೈಟ್ ಮಾಡ್ಕೊಂಡ್ರೆ ಅದು 3 ಲೆವೆಲಿಗೆ ಕರೆಕ್ಟಾಗಿ ಲೆವೆಲಿಗೆ ಕೂರಬೇಕು. ಇಲ್ಲ ಅಂದರೆ ಏರುಪೇರು ಆದರೆ ರಾಂಗ್ ಕಾಣುತ್ತೆ. ತೋರಿಸ್ತೀನಿ ನೋಡಿ ಲಾಸ್ಟಿಗೆ ಯಾವ ಥರ ನೀಟಾಗಿ ಕಾಣುತ್ತೆ ಅಂತ. ಓಕೆ, ಅದು ಟೈಟ್ ಮಾಡ್ಕೊಂತ ಇದ್ದೀನಿ. ಅದನ್ನು ನೋಡಿ ಅಡ್ಜಸ್ಟಬಲ್ ಸ್ಪ್ಯಾನರ್ ಹಾಕ್ಕೊಂಡು ನೀಟಾಗಿ ಟೈಟ್ ಮಾಡ್ಕೊಬೇಕು. ಟೈಟ್ ಮಾಡ್ಕೊಂಡ್ರೆ ನೀಟಾಗಿ ಸರಿ ಆಗುತ್ತೆ. ಟೈಟ್ ಮಾಡ್ತಾ ಇದ್ದೀನಿ. ಲೆವೆಲ್ ನೋಡಿದೆ, ಲೆವೆಲ್ಲು ಸ್ವಲ್ಪ ಕಾಣಲಿಲ್ಲ. ಇದರಿಂದ ಒಂದು ರೇಂಜ್ ಮಾರ್ಕ್ ಮಾಡ್ಕೊಂಡು ನೋಡೋಣ ಅಂತ ನೋಡಿದೆ. ನೋಡ್ಬೋದು ಲೆವೆಲ್ಗಿಲ್ಲ. ಲೆಫ್ಟ್ ಸೈಡ್ ಸ್ವಲ್ಪ ಲಾಂಗ್ ಆಗಿದೆ. ಶಟಲ್ನ ನೀಟಾಗಿ ಕನೆಕ್ಷನ್ ಹಾಕ್ಕೊಂಡು ಶವರ್ಗೆ ಕನೆಕ್ಷನ್, ಅದು ವಾಲ್ ಮಿಕ್ಸರಿಂದ ಶವರಿಗೆ ಕನೆಕ್ಷನ್. ಸ್ವಲ್ಪ ಲಾಂಗ್ ಆಗುತ್ತೆ ಇದು, ಕಟ್ ಮಾಡ್ಕೊಬೇಕು. ಅದನ್ನು ಮೊದಲು ಲೈಟಾಗಿ ಕೂರಿಸ್ಕೊಂಡು, ಫುಲ್ ಥ್ರೆಡ್ ಹೊಡಿಬಾರ್ದು, ಲೈಟಾಗಿ ಕೂರಿಸ್ಕೊಂಡು ಸ್ವಲ್ಪ ಚೆಕ್ ಮಾಡಬೇಕು. ನೋಡಿ, ಸ್ವಲ್ಪ ಲೈಟಾಗಿ ಕೂರಿಸ್ಕೊತಾ ಇದ್ದೀನಿ. ಲೆವೆಲ್ಗೆ ಆಗಲಿಲ್ಲ, ಸ್ವಲ್ಪ ಕ್ರಾಸ್ ಆಯಿತು. ಅದಕ್ಕೋಸ್ಕರ ಸ್ಟ್ರೈಟ್ ಕೂರಿಸ್ತಾ ಇದ್ದೀವಿ. ಒಂದು ಸತಿಗಂತೂ ವಾಲ್ ಮಿಕ್ಸರ್ ನೀಟಾಗಿ ಫಿಟ್ಟಿಂಗ್ ಕೂತ್ಕೊಳ್ಳಲ್ಲ. ನೀಟಾಗಿ ಟೈಟ್ ಮಾಡ್ಕೊಂಡು ಕೂರಿಸ್ಕೊಬೇಕು. ಅದು ಲೆಫ್ಟ್ ಸೈಡ್ದು ಹೈಟ್ ಆಗೈತೆ ಲೆಕ್ಕು, ಅದರಿಂದ ಈಗ ಅದನ್ನು ಕಟ್ ಮಾಡ್ಕೊಬೇಕು. ಕಟ್ ಮಾಡ್ಕೊಂಡು ಲೆವೆಲ್ ಸ್ಕೇಲ್ ತಗೊಂಡು ನೀಟಾಗಿ ನೋಡ್ಕೊಂಡು ಹಾಕ್ಬೇಕಾಗುತ್ತೆ. ಟೆಪ್ಲನ್ ಟೇಪ್ ಸುತ್ತಿದೆ, ಸುತ್ತಿ ಹಾಕೋಣ ಅಂತ ಸುತ್ತಿದೆ. ಇನ್ನೊಂದು ಸತಿ ಟ್ರೈ ಮಾಡೋಣ ಅಂತ, ಸುಮ್ಮನೆ ಕಟ್ ಮಾಡೋದು ಬೇಡ ಅಂತ ಒಂದೇ ಸತಿ. ಸ್ವಲ್ಪ ಯಾಮಾರಿರೋ ನೀಟಾಗಿ ಕೂರಲ್ಲ, ಅದು ಅಡ್ಜಸ್ಟಬಲ್ ಹಾಳಾಗಿ ಹೋಗ್ಬಿಡುತ್ತೆ. ಆಮೇಲೆ ಮತ್ತೆ ಮೆಟೀರಿಯಲ್ ತರಿಸ್ಕೊಂತೀನಿ ಅಂದರೆ ಮನೆ ಓನರ್ಗಳು ಸುಸ್ತಾಗಿ ಇರ್ತಾರೆ ಇಲ್ಲಿ ತರೋದ್ರೊಳಗೆ. ಮತ್ತೆ ಮೆಟೀರಿಯಲ್ ಅಂದರೆ ಹಿಂಗೆ ನೋಡ್ತಾರೆ.
ನೋಡಿ ಯಾವ ಥರ ಇದೆ. ಬಿಟ್ಟು ನಂಬರ್ ಹಾಕ್ತೀನಿ, ಕಾಲ್ ಮಾಡಿ. ಕೆಲಸ ಯಾವ್ದಾರು ಇದ್ದರೆ ಕೆಲಸ ಕೊಡಿಸಿ, ಕೆಲಸ ಮಾಡೋಣ, ಸಪೋರ್ಟ್ ಮಾಡಿ ಆದಷ್ಟು. ಭಾಳ ತಾಳ್ಮೆಯಿಂದ ನೀಟಾಗಿ ಜೋಡಿಸ್ಬೇಕು. ಸುಮ್ಮನೆ ಅಡ್ಡದಿಡ್ಡಿ ಜೋಡ್ಸೋಕೆ ಹೋದರೆ ನೀರು ಲೀಕ್ ಆಗುತ್ತೆ, ನೀಟಾಗಿ ಕೂರಲ್ಲ. ನೋಡಿ ಲೆವೆಲ್ ಕೂರ್ತಾ ಇಲ್ಲ ಅದು, ಅದಕ್ಕೋಸ್ಕರ ಚೆಕ್ ಮಾಡ್ತಾಯಿದ್ದೀನಿ. ಎಷ್ಟೇ ಪ್ರಯತ್ನ ಪಟ್ಟರು ಲೆವೆಲ್ ಕೂರಲಿಲ್ಲ, ಅದಕ್ಕೋಸ್ಕರ ಅದನ್ನು ಬಿಚ್ಚಿ ಸ್ವಲ್ಪ ಕಟ್ ಮಾಡ್ಕೊಬೇಕಾಗುತ್ತೆ. ನೋಡಿ ಕೂರ್ತಾ ಇಲ್ಲ, ಹೈಟ್ ಆಗ್ತಾಯಿತ್ತು ಅದು. ಮತ್ತೆ ಬಿಚ್ಚಿ ಈಗ ಮಿಷಿನಲ್ಲಿ ಅದನ್ನ ಕಟ್ ಮಾಡ್ಕೊಬೇಕು. ಕಟ್ ಮಾಡ್ಕೊಂಡ್ರೆ ನೀಟಾಗಿ ಕೂರುತ್ತೆ, ಇಲ್ಲ ಅಂದರೆ ಕೂರಲ್ಲ. ಮಿಷಿನ್ ತಗೊಂಬತ್ತೀನಿ ಹೋಗಿ. ಮಿಷಿನ್ ತಗೊಂಬಂದೆ, ನೋಡ್ಬೋದು. ಸ್ವಲ್ಪ ಕಟ್ ಮಾಡ್ಕೊಬೇಕು, ಅಳತೆ ತಗೊಬೇಕು. ಅಳತೆ ತಗೊಂಡು ನೀಟಾಗಿ ಕಟ್ ಮಾಡ್ಕೊಬೇಕು. ಇಷ್ಟುವರೆಗೆ ಬರುತ್ತೆ ಅಂತೇಳಿ ನೀಟಾಗಿ ಕಟ್ ಮಾಡ್ಕೊಂಡು ಕ್ಲಿಯರ್ ಕಾಣುತ್ತೆ. ಇಲ್ಲ ಅಂದರೆ ನೀರೆಲ್ಲ ನೀರು ಲೀಕ್ ಆಗುತ್ತೆ, ಅದಕ್ಕೋಸ್ಕರ ಪಿನ್ ನೀಟಾಗಿ ತೋರಿಸಿದ್ದೀನಿ. ಯಾವುದೇ ವೀಡಿಯೋ ಸ್ಕಿಪ್ ಮಾಡೋದಾಗಲಿ ಓಡ್ಸೋದಾಗಲಿ ಮಾಡಿಲ್ಲ. ದಯವಿಟ್ಟು ಪೂರ್ತಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ. ಆದಷ್ಟು ಸ್ಕೀವ್ ಮಾಡೋದಾಗಲಿ ಯಾವುದೂ ಇಲ್ಲ. ಇಲ್ಲಿ ಯಾವ ಥರ ಕೆಲಸ ಮಾಡ್ತಾಯಿದ್ದೀನಿ ಅದೇ ಥರ ವೀಡಿಯೋ ಬರ್ತಾಯಿತ್ತು. ಮಕ್ಕಳು ಕೊಡುತ್ತೆ, ಅದಕ್ಕೋಸ್ಕರ ಇದನ್ನು ನೀವು ಸ್ವಲ್ಪ ಏನಾರು ಬ್ಲೇಡ್ ಭಾಳ ಇಷ್ಟ ಆಗಿರಬೇಕು. ನಾನು ಕಟ್ ಮಾಡ್ಕೊಂಡಿದ್ದೀನಿ. ಚೆಕ್ ಮಾಡ್ಕೊಂಡು ವಾಲ್ ಮಿಕ್ಸರ್ಗೆ ಆಗುತ್ತೆ, ಹೆಂಗೆ ಏನಿರುತ್ತೆ ಅಂತ ಚೆಕ್ ಮಾಡ್ಕೊಂಡು ಹಾಕಬೇಕು. ಫಿಟ್ಟಿಂಗ್ ಮಾಡ್ತಾಯಿದ್ದೀನಿ. ಎಲ್ಲ ಕರೆಕ್ಟಾಗಿ ಕಲೆಕ್ಷನ್ ಹಾಕ್ಕೊಂಡ್ರೆ ನೀಟಾಗಿರುತ್ತೆ. ಟೇಪ್ ಹೊಡೆದು ಟೈಟ್ ಮಾಡ್ತಾಯಿದ್ದೀನಿ. ಈಗ ಆ ಲೆಗ್ಗು ಸ್ವಲ್ಪ ಆಚೆ ಬಂದಿರುತ್ತೆ, ಲೆವೆಲ್ಗೆ ಬರ್ತಾ ಇಲ್ಲ, ಅದಕ್ಕೋಸ್ಕರ ಕಟ್ ಮಾಡಿದೆ. ಕಟ್ ಮಾಡ್ಕೊಂಡು ಹಾಕ್ಕೊಂಡೆ.
ನಡೆಯುತ್ತೆ. ಈಗ ಇನ್ನೊಂದು ಸರ್ತಿ ಚೆಕ್ ಮಾಡ್ಕೊಬೇಕು ಆಗುತ್ತೆ ಹೆಂಗೆ ಏನು ಇತ್ತು ಅಂತ ಚೆಕ್ ಮಾಡ್ಕೊಂಡು ಮತ್ತು ಶವರಿಗೆ ಮಿಕ್ಸರ್ಗೂ ಅದನ್ನ ಕನೆಕ್ಷನ್ ಪೈಪ್ ಹಾಕ್ಕೊಂಡು ಚೆಕ್ ಮಾಡಬೇಕು. ನಿದ್ದೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ಆದರೆ ಕೆಲಸ ಮಾಡಲೇಬೇಕು. ನೋಡ್ಬೋದು ಕೂರಿಸಿದ್ದೀನಿ ಇವಾಗ. ಮತ್ತು ಮೇಲ್ಗಡೆ ವಾಲ್ ಮಿಕ್ಸರಿಗೆ ಶವರ್ಗೆ ಕನೆಕ್ಷನ್ ಪೈಪ್ ಹಾಕಬೇಕು. ಅದು ಸ್ವಲ್ಪ ಲಾಂಗ್ ಆಗಿತ್ತು, ಅದರಿಂದ ಅದು ಸ್ವಲ್ಪ ಕಟ್ ಮಾಡ್ಕೊತಾ ಇದ್ದೀನಿ. ವಾಷರೆಲ್ಲ ಬಿಚ್ಚಿ ನೀಟಾಗಿ ಕಟ್ ಮಾಡ್ಕೊಂಡು ಲೆವೆಲ್ ನೋಡ್ಕೊಂಡು ಅದನ್ನು ಸ್ವಲ್ಪ ಕಟ್ ಮಾಡಬೇಕು. ಕಟ್ ಮಾಡ್ಕೊಂಡು ಹಾಕಬೇಕು.
ವಾಷರ್ ಹಾಕಿ ನೋಡಿ ಅದು ಕಟ್ ಮಾಡ್ಕೊಂಡು ನೀಟಾಗಿ ವಾಷರ್ ಹಾಕ್ಕೊಂಡು ನೀಟಾಗಿ ಟೈಟ್ ಮಾಡಬೇಕು. ಇಲ್ಲ ಅಂದರೆ ನೀರು ಲೀಕ್ ಆಗುತ್ತೆ. ಸ್ವಲ್ಪ ಯಾಮಾರಿರು ನೀರು ಲೀಕ್ ಆಗುತ್ತೆ, ನೀಟಾಗಿ ಕೂರಲ್ಲ. ಅದಕ್ಕೋಸ್ಕರ ಪದೇ ಹೇಳ್ತಾ ಇದ್ದೀನಿ, ಆದಷ್ಟು ಟೆಫ್ಲಾನ್ ಟೇಪು ವಾಷರು ನೀಟಾಗಿ ಹಾಕ್ಕೊಂಡು ನೀಟಾಗಿ ಕೆಲಸ ಮಾಡ್ಕೊಳ್ಳಿ. ಚೆಕ್ ಮಾಡಿದ್ದೆಲ್ಲ ಆಯ್ತು. ಇವಾಗ ನೀಟಾಗಿ ಕ್ಯಾಪ್ ಹಾಕ್ಕೊಂಡು ಎಲ್ಲ ಫುಲ್ ನೀಟಾಗಿ ಲೆವೆಲ್ ನೋಡ್ಕೊಂಡು ಕ್ಯಾಪು ಅಷ್ಟೇ ಕರೆಕ್ಟಾಗಿ ನೀಟಾಗಿ ಗೋಡೆ ಲೆವೆಲಿಗೆ ಕೂರಬೇಕು. ಆ ಥರ ಹಾಕ್ಬೇಕು, ಇಲ್ಲ ಅಂದರೆ ಹಾಕೋಕ್ಕೆ ಹಿಂಸೆ ಆಗುತ್ತೆ. ನೋಡೋರಿ ನೀಟಾಗಿ ಕಾಣೋದು ಇಲ್ಲ, ಅಸಹ್ಯ ಕಾಣುತ್ತೆ. ಅದಕ್ಕೋಸ್ಕರ ನೀಟಾಗಿ ಹಾಕಬೇಕು. ವಿಡಿಯೋ ಅಂತೂ ಸ್ಕಿಪ್ ಮಾಡಬೇಡಿ.
ನೀಟಾಗಿ ನೋಡಿ ಎಲ್ಲ ನೀಟಾಗಿ ನೋಡಿದರೆ ಅರ್ಥ ಆಗುತ್ತೆ. ಪಿನ್ ಟು ಪಿನ್ ಎಲ್ಲವ ಶವರ್ ಯಾವ ಥರ ಕೂರಿಸೋದು ಏನು ಎತ್ತ ಅಂತವ ನೀವು ಸ್ಕಿಪ್ ಮಾಡಿ ನೋಡಿದರೆ ಏನು ಅರ್ಥ ಆಗಲ್ಲ ವೀಡಿಯೋ. ಅದಕ್ಕೋಸ್ಕರ ನೋಡಿ ಕೂರಿಸ್ತಾ ಇದ್ದೀನಿ ಯಾವ ಥರ ಏನು ಎತ್ತ ಅಂತ ನಿಮಗೆ ಗೊತ್ತಾಗುತ್ತೆ. ನೋಡಿ ಆಗಲಿ ಟ್ರಯಲ್ ನೋಡಿನಲ್ಲ, ಯಾವ ಫುಲ್ಲು ನೀಟಾಗಿ ಕೂರಿಸ್ತಾ ಇದ್ದೀನಿ. ಎಲ್ಲ ನೀಟಾಗಿ ಸ್ಟ್ರೈಟ್ ಇದ್ದರೆ ಮಾತ್ರ ಕೂರಿಸಿ, ಇಲ್ಲ ಆದರೆ ಹಿಂಸೆ ಪಡಬೇಕಾಗುತ್ತೆ. ಅದಕ್ಕೋಸ್ಕರ ಫುಲ್ ಟೈಟ್ ಹೊಡೆದು ಆನ್ ಮಾಡಿ ನೀರು ಲೀಕ್ ಆಗುತ್ತೆ ಇಲ್ಲವೋ ಏನು ಅಂತ ಚೆಕ್ ಮಾಡಬೇಕು. ಅದು ಎಲ್ಲ ನೀಟಾಗಿ ಕೂರಿಸಿದ್ದೀನಿ, ಟೈಟ್ ಹೊಡೆದಿದ್ದೀನಿ, ವಾಷರ್ ಅಷ್ಟಾಗಿ ಕೂರಿಸ್ಕೊಂಡಿದ್ದೀನಿ. ಮುಗೀತು ನೋಡಿ ಆ ಥರ ಕಾಣ್ತಾಯಿದೆ ಅಂತ. ಇವಾಗ ನೋಡಿ ಆ ಥರ ನೀಟಾಗಿ ಕೂತಿದೆ. ನೀರು ಅಷ್ಟೇ ಲೀಕ್ ಆಗಿಲ್ದಂಗೆ ನೀಟಾಗಿ ಕೂರಿಸ್ಕೊಬೇಕು. ಮುಗೀತು ಯಾವ ಥರ ಕಾಣ್ತಾಯಿದೆ ಅಂತ. ಆ ಕಡೆ ಟೂಲ್ ಸಿಕ್ಕಿದ್ದೆ ತಕ್ಕಂತ ಇದ್ದೀನಿ. ವಿಡಿಯೋ ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾವುದೇ ಕೆಲಸ ಇದ್ದರೆ ಫೋನ್ ಮಾಡಿ, ಬಂದು ಕೆಲಸ ಮಾಡಿಕೊಡ್ತೀವಿ. ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್.
ಲವ್ ಯು ಆಲ್.